ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಒಂದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ನಮ್ಮ ನಾದಿನಿ ಬಂದಳು ಮನೆಗೆ. ಅದಕ್ಕೋಸ್ಕರ ನಾನ್ ವೆಜ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಹಸ್ಬೆಂಡು ಮತ್ತು ನಾದಿನಿ ಹೋಗ್ಬಿಟ್ಟು ಚಿಕನ್ನು, ಕ್ರ್ಯಾಬು ಹಾಗೆ ಫಿಶ್ ಎಲ್ಲ ತೊಗೊಂಬಂದರು. ಚಿಕನ್ ಬಿರಿಯಾನಿ ಮಾತ್ರ ನಾನು ಮಾಡಿದೆ, ಉಳಿದಿದ್ದೆಲ್ಲ ನಮ್ಮ ನಾದಿನಿನೇ ಮಾಡಿದ್ಲು. ತುಂಬಾ ಚೆನ್ನಾಗಿ ಮಾಡಿತ್ತು ಎಲ್ಲನೂ. ನೋಡ್ಬೋದು, ಇದು ಬಂದ್ಬಿಟ್ಟು ಕ್ರ್ಯಾಬ್ದು ಸೂಪು. ತುಂಬ ಚೆನ್ನಾಗಿ ಮಾಡಿದ್ಲು. ಫಸ್ಟ್ ಟೈಮ್ ನಾನು ಇದನ್ನು ಟೇಸ್ಟ್ ಮಾಡಿದ್ದು, ತುಂಬ ಚೆನ್ನಾಗಾಗಿತ್ತು. ಹಾಗೆಯೇ ಈ ಒಂದು ಸೀ ಫುಡ್ ಎಲ್ಲ ತೊಗೊಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಅಯೋಡಿನ್ ಕಂಟೆಂಟು ಯಥೇಚ್ಛವಾಗಿ ಇರುತ್ತೆ. ಮತ್ತು ಈ ಒಂದು ಥೈರಾಯ್ಡ್ ಇರುವಂಥವರೆಲ್ಲನೂ ಸಹ ಈ ಸೀ ಫುಡ್ನ ತೊಗೊಳೋದ್ರಿಂದ ಅವ್ರ ಥೈರಾಯ್ಡು ಸಹ ಕಂಟ್ರೋಲಲ್ಲಿ ಇರುತ್ತೆ. ನಂತರ ಇದು ಬಂದ್ಬಿಟ್ಟು ಮಂಗಳೂರು ಸ್ಟೈಲಲ್ಲಿ ಫಿಶ್ ಕರಿ ಮಾಡಿತ್ತು. ತುಂಬಾ ಟೇಸ್ಟಿಯಾಗಿ ಇತ್ತು. ಇದನ್ನ ವೈಟ್ ರೈಸ್ ಜೊತೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವು ಒಂದು ಹೊಸದಾಗಿ ಬ್ಲೆಂಡರ್ನ ತೊಗೊಂಡ್ವಿ. ನೋಡ್ಬೋದು ನೀವಿಲ್ಲಿ. ಸೊ ಹ್ಯಾಂಡಿ ಇದೆ, ನಾವೆಲ್ಲೂ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಬೋದು. ಇದನ್ನು ಬಂದು ನಾವು ಮಕ್ಕಳಿಗೆ ಜ್ಯೂಸ್ ಮಾಡೋಣ ಅಂತಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಈಸಿಯಾಗಿ ಎಲ್ಲನೂ ಸಹ ಬೇಗ ಬ್ಲೆಂಡ್ ಆಗುತ್ತೆ. ನಾವಿಲ್ಲಿ ಒಂದು ಆ್ಯಪಲ್ನ, ಒಂದು 2-3 ಆ್ಯಪಲ್ನ ಕಟ್ ಮಾಡಿ ಈ ರೀತಿ ಬ್ಲೆಂಡರಲ್ಲಿ ಹಾಕ್ಬಿಟ್ಟು ಜ್ಯೂಸ್ ಮಾಡೋಣ ಅಂತ. ಸೊ ಇದಕ್ಕೆ ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊಂಡ್ವಿ. ಯಾಕಂದರೆ ಮಕ್ಕಳು ಬರೀ ಆ್ಯಪಲ್ ಅಂದರೆ ಇಷ್ಟಪಟ್ಟು ಕುಡಿಯಲ್ಲ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಬ್ಲೆಂಡರು. ಇದರ ಡೀಟೇಲ್ಸ್ ಎಲ್ಲ ಸಹ ನಾನು ಸಪ್ರೇಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ ಆಪಲ್ ಮಿಲ್ಕ್ ಶೇಕ್ ರೆಡಿ ಇದೆ. ಇದನ್ನು ನಾವು ಸಪ್ರೇಟಾಗಿ ಗ್ಲಾಸ್ಗೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಅಂತ ಒಂದು ಸಪ್ರೇಟಾಗಿ ಈ ಥರ ಸಿಪ್ಪರ್ ಕ್ಯಾಪ್ ಇರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಮತ್ತು ಎಲ್ಲಿ ಬೇಕಾದರೂ ನಾವು ಇದನ್ನು ಕ್ಯಾರಿನೂ ಸಹ ಮಾಡ್ಬೋದು. ನೋಡ್ಬೋದು, ಮೋರು ಇಲ್ಲಿ ಟೇಸ್ಟ್ ಮಾಡಿ ಒಂಥರ ಮುಖ ಇಟ್ಟ. ಯಾಕಂದರೆ ಅವನು ಅಷ್ಟೊಂದು ಇಷ್ಟಪಡಲ್ಲ ಈ ಒಂದು ಫ್ರೂಟ್ ಜ್ಯೂಸಸ್ ಎಲ್ಲ. ಬಟ್ ನಮ್ಮ ಚಿಕ್ಕವನು ಆ ಥರ ಎಲ್ಲನೂ ಸಹ ಇಷ್ಟಪಟ್ಟು ಕುಡಿತಾನೆ. ನಂತರ ಇವರಿಬ್ಬರು ಕುಡಿಯುವಾಗ ನಾನಿಲ್ಲಿ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಅಡುಗೆ ಮನೆಗೆ ಬಂದೆ. ನೋಡ್ಬೋದು, ಇಲ್ಲಿ ಒಂದು ಕುಕ್ಕರನ್ನು ಇಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಬಿರಿಯಾನಿ ಎಲೆ, ಸ್ವಲ್ಪ ಶಾಹಿ ಜೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 2 ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೋಬೇಕು. ಇದು ಚೆನ್ನಾಗಿ ಕೆಂಬಣ್ಣ ಬರೋವರೆಗೂ ಸಹ ನಾವು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೇಕಿರುತ್ತೆ. ಇದು ಅಷ್ಟೇ ಸಣ್ಣ ಉರಿಯಲ್ಲಿ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದು ಅದು ಬೇಗನೆ ಸೀದೋಗ್ಬಿಡುತ್ತೆ. ಇದು ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಒಂದು ಹಿಡಿ ಪುದೀನ ಸೊಪ್ಪು ಹಾಗೆ ಒಂದು 7-8 ಮೆಣಸಿನ್ಕಾಯಿನ ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನಾನಿಲ್ಲಿ ಯಾವುದೇ ಥರ ಬೇರೆ ಮಸಾಲೆ ಎಲ್ಲನೂ ಯೂಸ್ ಮಾಡ್ತಾ ಇಲ್ಲ. ಬರೀ ಇಲ್ಲಿ ಪುದೀನ ಮತ್ತು ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ ಖಾರಕ್ಕೆ. ನಂತರ ನಾನು ಮೆಣಸಿನ ಪುಡಿ ಏನೂ ಸಹ ಹಾಕಿಲ್ಲ. ನಂತರ ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಂದು ಬಿರಿಯಾನಿಗೆ ನಾನು 3/4 kg ಆಗುವಷ್ಟು ಚಿಕನನ್ನು ತಗೊಂಡಿದ್ದೀನಿ. ನೋಡ್ಬೋದು, ಈ ಒಂದು ಚಿಕನ್ನ ನಾನು ಗ್ರೇವಿ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಉಪ್ಪನ್ನು ಹಾಕ್ತಾ ಇಲ್ಲ, ಯಾಕಂದರೆ ಚಿಕನಲ್ಲಿರುವಂತಹ ನೀರಲ್ಲೇ ಕುದೀಲಿ ಅಂತ ಹೇಳಿಬಿಟ್ಟು. ನಂತರ ನಾನಿಲ್ಲಿ ಅರ್ಧ kg ಆಗೋಷ್ಟು ಚಿಕನ್ಗೆ ಕಬಾಬ್ ಪೌಡ್ರನ್ನ ಕಲಿಸಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ನಂತರ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಕಬಾಬ್ಗೆ ಕಲಸಿಟ್ಕೊಂಡಿದ್ದೀನಿ. ನಂತರ ಈ ಒಂದು ಬಿರಿಯಾನಿಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕಿದ್ದೀನಿ. ನಂತರ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಂತರ ನಾನು ಯಾವುದೇ ಮಸಾಲೆನ ಇಲ್ಲಿ ಸೇರಿಸ್ತಾ ಇಲ್ಲ. ಸೊ ಈ ಒಂದು ಹಂತದಲ್ಲೇ ನಾನು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ನಂತರ ಒಂದು ಸ್ವಲ್ಪ ಮೊಸರನ್ನು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ಹುಳಿನೂ ಇರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ತಾ ಇದ್ದೀನಿ. ನಂತರ ನಾನಿವತ್ತು ಬಿರಿಯಾನಿಗೆ ಒಂದು 2 ಗ್ಲಾಸ್ ಅಷ್ಟು ಅಕ್ಕಿಯನ್ನು ಮಾತ್ರನೇ ತೊಗೊಂಡಿದ್ದೀನಿ. 1 ಗ್ಲಾಸ್ ಬಂದು ಜೀರಾ ರೈಸು, ಇನ್ನೊಂದು ಗ್ಲಾಸ್ ಬಂದು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಾನು ಅಕ್ಕಿಯನ್ನು ಮೊದಲೇ ನೆನೆಸಿರಲಿಲ್ಲ. ಸೊ ಮಾಡೋವಾಗ ಒಂದು 5 ನಿಮಿಷದ ಹಿಂದೆ ಮಾತ್ರ ನಾನು ನೆನೆಸಿಟ್ಟಿದ್ದು. ನೋಡ್ಬೋದು, ಗ್ರೇವಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಚೆನ್ನಾಗಾಗಿದೆ ಗ್ರೇವಿ. ಉಪ್ಪು ಖಾರ ಎಲ್ಲ ನೋಡಿದೆ, ತುಂಬ ಚೆನ್ನಾಗಾಗಿತ್ತು. ಸೊ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಎಲ್ಲ ಕಮ್ಮಿನೇ ಇಟ್ಟಿದ್ದೀನಿ, ಬಟ್ ತುಂಬ ಚೆನ್ನಾಗಾಗಿತ್ತು. ಈ ಒಂದು ಹಂತದಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನೂ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ತುಪ್ಪ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಇಲ್ಲಿ ಬಂದು ಬಿಸಿನೀರು ಹಾಕೋದ್ರಿಂದ ಬೇಗನೆ ಕುದಿ ಬರುತ್ತೆ, ನಂತರ ಟೇಸ್ಟು ಸಹ ಚೇಂಜ್ ಆಗೋದಿಲ್ಲ. ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ ನಾನು ಪ್ರತಿ ಸರಿನೂ ರೈಸ್ ಬಾತ್ ಮಾಡುವಾಗ ಬಿಸಿ ನೀರನ್ನೇ ಯೂಸ್ ಮಾಡ್ತೀನಿ. ನಾನಿಲ್ಲಿ 3 ಲೋಟ ನೀರನ್ನು ಮಾತ್ರ ಹಾಕ್ತಾಯಿದ್ದೀನಿ, ಯಾಕಂದರೆ ಚಿಕನ್ ಗ್ರೇವಿಯಲ್ಲೇ ಒಂದು ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ವ, ಅದೇ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು 3 ಲೋಟ ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನಂತರ ಉಪ್ಪು ಖಾರ ಎಲ್ಲ ಇನ್ನೊಂದು ಸರಿ ನಾವು ಚೆಕ್ ಮಾಡ್ಕೋಬೇಕು. ಬೇಕಾದಲ್ಲಿ ಇವಾಗ ಹಾಕ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ಚೆಕ್ ಮಾಡಿದೆ, ಎಲ್ಲ ಸಹ ಕರೆಕ್ಟಾಗಿತ್ತು ಅಂತ ನಾನೇನು ಆ್ಯಡ್ ಮಾಡಿಲ್ಲ. ನೀರು ಕುದೀತಾ ಇದೆ. ಈಗ ಅಕ್ಕಿಯನ್ನು ನಾನು ಹಾಕ್ತಾ ಇದ್ದೀನಿ. ಅಕ್ಕಿಯನ್ನು ಹಾಕಿದ್ಮೇಲೆ ಅದು ಒಂದು ಕುದಿ ಆದ ನಂತರ ನಾವು ಕುಕ್ಕರ್ನ ಲಿಡ್ಡನ್ನು ಹಾಕಬೇಕಿರುತ್ತೆ. ಇಲ್ಲ ಅಂದರೆ ನಾವು ತಕ್ಷಣ ಹಾಕ್ಬಿಡೋದ್ರಿಂದ ಈ ಒಂದು ಮಸಾಲೆ ಎಲ್ಲ ಬರೀ ಮೇಲೆ ಮಾತ್ರ ಚೆನ್ನಾಗಾಗಿರುತ್ತೆ, ತಳದಲ್ಲೆಲ್ಲ ಸಹ ವೈಟ್ ಕಲರ್ ಆಗಿ ಅಕ್ಕಿ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಬೇಕಿರುತ್ತೆ. ನಾನಿಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಂಡು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಸೊ ಈ ಒಂದು ಟೈಮಲ್ಲಿ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಇಟ್ಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನೆನ್ನೆದು ಒಂದು ಸ್ವಲ್ಪ ವಡೆದು ಹಿಟ್ಟಿತ್ತು. ಫಸ್ಟ್ ಅದನ್ನು ಮಾಡಿಬಿಟ್ಟು ಆಮೇಲೆ ನಾವು ಕಬಾಬ್ ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟೆಲ್ಲ ವಡೆನ ಕರಿತಾ ಇದ್ದೀನಿ. ನಂತರ ಕಬಾಬ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾನಿಲ್ಲಿ ಒಂದು ಪೀಸ್ನ ಮಾತ್ರ ಹಾಕಿ ಫ್ರೈ ಮಾಡಿದೆ, ಯಾಕಂದರೆ ಉಪ್ಪು ಖಾರ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಎಲ್ಲ ಕರೆಕ್ಟಾಗಿತ್ತು. ಸೊ ಒಂದು ಕಡೆ ಫ್ರೈ ಮಾಡ್ತಾ ಇದ್ದೆ, ಇನ್ನೊಂದು ಕಡೆ ಬಿರಿಯಾನಿ ರೆಡಿ ಇತ್ತು. ನೋಡ್ಬೋದು ತುಂಬ ಚೆನ್ನಾಗಾಗಿತ್ತು. ಅಕ್ಕಿನೂ ಸಹ ತುಂಬಾ ಚೆನ್ನಾಗಿ ಉದುರುದ್ರಾಗಿತ್ತು. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಾಗಿತ್ತು. ನೀವು ಒಮ್ಮೆ ಈ ರೀತಿ ಸಿಂಪಲ್ಲಾಗಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂದರು. ಸೊ ಇದು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು. ಚಿಕನ್ ಬಿರಿಯಾನಿ ಹಾಗೆ ಕ್ರಾಬ್ ಸೂಪು, ನಂತರ ಮಂಗಳೂರು ಸ್ಟೈಲಲ್ಲಿ ಫಿಶ್ ಕರ್ರಿ, ಇದ್ರ ಜೊತೆಗೆ ಕಬಾಬು, ಇದಿಷ್ಟು ಸಹ ರೆಡಿಯಾಗಿತ್ತು. ಎಲ್ಲ ಊಟ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಮಾತಾಡ್ಕೊಂಡೆಲ್ಲ ಕೂತ್ಕೊಂಡಿದ್ವಿ. ಮಕ್ಳಿಗೂ ಸಹ ಟೇಸ್ಟ್ ತುಂಬಾ ಇಷ್ಟ ಆಯಿತು, ಯಾಕಂದರೆ ಖಾರ ಎಲ್ಲ ಕರೆಕ್ಟಾಗಿತ್ತಲ್ವ, ಅದಕ್ಕೋಸ್ಕರ ಎಲ್ಲ ಊಟ ಮಾಡಿದ್ರು. ನಂತರ ನಮ್ಮ ನಾದಿನಿ ಬಂದುಬಿಟ್ಟು ಈ ಒಂದು ಥಂಡರ್ ಕೋಕೋನಟ್ ಪುಡ್ಡಿಂಗ್ ಅಂತ ತರಿಸ್ತು. ಇದು ನಮ್ಮ ಅತ್ತೆಯವ್ರಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಪ್ರತಿ ಸಾರಿನೂ ಸಹ ನಮ್ಮ ನಾದಿನಿ ಬಂದಾಗ ಇದನ್ನ ಆರ್ಡ್ರ್ ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಸಹ ಒಮ್ಮೆ ಟ್ರೈ ಮಾಡಿ, ಇದನ್ನು ನೋಡ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಮ್ಮವರು ಇದನ್ನು ತಿನ್ನಲಿಲ್ಲ, ಬಟ್ ಚಿಕನ್ನು ಇದನ್ನು ಟೇಸ್ಟ್ ಮಾಡ್ದ. ನೋಡ್ಬೋದು ನಮ್ಮ ಹಸ್ಬೆಂಡ್ ಇಲ್ಲಿ ತಿನ್ನಿಸ್ತಾ ಇದ್ದಾರೆ ಅವನಿಗೆ. ಅವನು ಒಂದು 2-3 ಸ್ಪೂನ್ ತಿಂದ್ಬಿಟ್ಟು ಸಾಕು ಅಂದ. ಟೇಸ್ಟ್ ಹೇಗೋ ಇದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕೈಯಲ್ಲಿ ಹಂಗೆ ತೋರಿಸ್ತಾ ಇದ್ದಾನೆ ನೋಡಿ. ನಂತರ ನಮ್ಮ ನಾದಿನಿಗೂ ಟೈಮ್ ಆಗಿತ್ತು, ಹೊರಡ್ತೀನಿ ಅಂತ ಹೇಳ್ತಾ ಇತ್ತು. ಮಳೆ ಬರೋ ಥರನೂ ಇತ್ತಲ್ವ, ಸೊ ಅದಕ್ಕೋಸ್ಕರ ಬೇಗ ರ್ಯಾಪಿಡೋನ ಬುಕ್ ಮಾಡಿಕೊಂಡು ನಮ್ಮ ನಾದಿನಿನೂ ಹೊರಡ್ತಾ ಇದ್ದಾಳೆ. ಸೊ ಮೂರಿಗೋಸ್ಕರ ಇಲ್ಲಿ ಬನಾನಾ ಕೇಕ್ನ ಆರ್ಡ್ರ್ ಮಾಡಿತ್ತು. ಸೊ ಅವನಿಗೆ ಬನಾನಾ ಕೇಕ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಈ ಒಂದು ಬನಾನಾ ಕೇಕ್ ತರಿಸ್ದು. ಇನ್ನೂ 1-2 ಪೀಸ್ ತಿಂದ್ಬಿಟ್ಟು ಹಾಗೆ ತಿಟ್ಬಿಟ್ಟ. ನಮ್ಮ ನಾದಿನೂ ಹೊರಡ್ತಾ ಇದ್ದಾಳೆ. ಸೊ ಇಲ್ಲಿಗೆ ಈ ಒಂದು ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.